1949ನೇ ಇಸ್ವಿಲೇನೆ ಯೋಗ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರ ಬಾಡಿ ಯಾವಾಗಲೂ ಕೂಡ ಒಳ್ಳೆ ಅಚ್ಚುಕಟ್ಟಾಗಿರೋದು. ಹೀಗಿರೋದು ಅವ್ರು. ಸೌದೆ ಹೊಡೆಯೋದಕ್ಕೆ ಬನೀನೇ ಹಾಕಿರಲ್ಲ ನಾವು. ಇದು ಹಾಫ್ ಬೇರ್ ಬಾಡಿ ಥರ ಇಟ್ಕೊಂಡು ಸೌದೆ ಹೊಡಿತಾ ಇರ್ತಾರೆ. ಆವಾಗ ಯಾರೋ ಇರ್ತಿದ್ರು, ಅವರೆಲ್ಲ ನೋಡ್ಕೊತಿದ್ರು. ಡೇಟ್ಗಳು, ಕಾಲ್ ಶೀಟ್ಗಳು, ಅಮೌಂಟ್ಗಳು ಎಲ್ಲ ಬೇರೆ ಬೇರೆ ಯಾರೋ ಬಂದರು. ಆಮೇಲೆ ರಾಜ್ಕುಮಾರ್ ಆಗಿದ್ದಕ್ಕೆ ಕಾರಣನೇ ಪಾರ್ವತಮ್ಮ ಅಂತ ಹೇಳ್ಬೋದು. ಯಾವ ದೇವಸ್ಥಾನದವರೆಲ್ಲನೂ ಬರಕ್ಕೆ ಶುರು ಮಾಡಿದ್ರು. ಹಾಡಬೇಕು, ರಾಜ್ಕುಮಾರ್ ಹಾಡಬೇಕು, ತನ್ನ ಕಂಠನ ಬೇರೆ ನಾಯಕರು ಕೊಡಬಾರ್ದು ಅನ್ನೋದು ಇಲ್ಲವೇ ಇಲ್ಲ. ಎಲ್ರಿಗೂ ಹಾಡಿದ್ದಾರೆ. ಅದೆಲ್ಲ ಅಂಬರೀಷ್ಗೂ ಹಾಡಿದ್ದಾರೆ, ವಿಷ್ಣುವರ್ಧನ್ಗೂ ಹಾಡಿದ್ದಾರೆ. ಪಕ್ಕದಲ್ಲೇ ಇಟ್ಬಿಟ್ಟಿದ್ದಾರೆ. ಇಲ್ಲೇ ನೋಡ್ಬೋದು ನೀವು. ಅಣ್ಣವರು, ದೊಡ್ಡಣ್ಣ, ಅಣ್ಣವರು, ತಮ್ಮವರು, ಇನ್ನು ಇವರು. ನಾವು 4 ರಾಜ್ಕುಮಾರ್ ನೋಡ್ಬೋದು. ಶಿವಾಜಿ ಗಣೇಶನ್ ಅವರು 4 ಪಾತ್ರಗಳು ಮಾಡಿದ್ದಾರೆ. ಸೊ ಅಲ್ಲಿ ನಾಯಕರು ಮಾಡಿರ್ಬೇಕಾದ್ರೆ ನಮ್ಮ ಕೆಪಾಸಿಟಿ ಇರೋ ನಮ್ಮ ನಾಯಕರು ಯಾಕೆ ಇದಿರಬಾರ್ದು? ಮೊದಲು ರೆಕಾರ್ಡಿಂಗ್ ಮಾಡಿರ್ತಾರೆ, ಆದರೆ ಪಾರ್ಟ್ ಮಾಡುವಾಗ ಅಲ್ಲಿ ನೀವು ನೋಡ್ಬೋದು ಕಾಲಲ್ಲಿ ಚಪ್ಪಲಿ ಇಲ್ಲ. ಒಬ್ಬ ಪುರೋಹಿತರನ್ನ, ಒಬ್ಬ ಮಂತ್ರ ಗೊತ್ತಿರೋರ್ನೇನೆ ಒಬ್ಬರು ಅಧ್ಯಾಪಕರಾಗಿ ಇಟ್ಕೊಂಡು ಅಣ್ಣವರು ಯೋಗನ ಇತ್ತೀಚೆಗೆ ಕಲ್ತವರು, ಮೊನ್ನೆ ಕಲ್ತವ್ರು ಅಲ್ಲ. ಅವರು ಬದುಕಿದ ಪೀರಿಯಡಲ್ಲಿ 1949ನೇ ಇಸ್ವಿಲೇನೆ ಯೋಗ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರು. ಯೋಗ ಕಲಿಬೇಕು ಅಂತ ಮನಸ್ಸಾಯಿತು, ಕಲಿತರು. ಬಟ್ ನನಗೆ ತಿಳಿದ ಮಟ್ಟಿಗೆ ಪ್ರತಿ ದಿವಸ ಅವರು ಯೋಗ ಅಭ್ಯಾಸ ಮಾಡ್ತಾಯಿದ್ರು. ಅವರು ಯೋಗ ಅಭ್ಯಾಸ ಮಾಡ್ತಿದ್ದರಿಂದನೇ ಅವ್ರು ಯಾವಾಗಲೂ ಫಿಟ್ಟಾಗಿರೋರು. ಅವ್ರ ಬಾಡಿ ಯಾವಾಗಲೂ ಕೂಡ ಒಳ್ಳೆ ಅಚ್ಚುಕಟ್ಟಾಗಿರೋದು. ಹೀಗಿರೋದು ಅವರು. ಎಲ್ಲೋ ಮಧ್ಯ ಒಂದು ಸ್ವಲ್ಪ ದಿವಸದಲ್ಲಿ ಮಾತ್ರ ಅಣ್ಣವ್ರು ಸ್ವಲ್ಪ ವೆಯ್ಟ್ ಹಾಕಿದ್ರು ಅಷ್ಟೇ, ಸ್ವಲ್ಪ ವೆಯ್ಟ್. ಆಮೇಲೆ ಕೋರ್ಸ್ ಏನೂ ಇಲ್ಲ, ಪುನಃ ಯೋಗ ಎಲ್ಲ ಮಾಡ್ಕೊಂಡಿದ್ದಾನೆ. ಮೊದಲು ಏನು ಇಟ್ಕೊಂಡಿದ್ರು ಆ ಮೈಮಾಟ ಹೇಗಿತ್ತೋ ಆ ಮೈಮಾಟ ಹೇಗಿತ್ತು ಹಂಗೇನೆ. ಅವ್ರ ಮೈಮಾಟ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರನೇ ನಾವು ನಮ್ಮ ಡೈರೆಕ್ಟ್ರ್ ಸಿದ್ಧಲಿಂಗಯ್ಯನವರು ಒಂದು ಪಿಕ್ಚರ್ಲಿ ತಾಯಿ ದೇವರಲ್ಲಿ ಸೌದೆ ಹೊಡಿತಾ ಇರ್ತಾರೆ. ಸೌದೆ ಹೊಡೆಯೋದಕ್ಕೆ ಬನೀನೇ ಹಾಕಿರಲ್ಲ ನಾವು. ಇದು ಹಾಫ್ ಬೇರ್ ಬಾಡಿ ಥರ ಇಟ್ಕೊಂಡು ಸೌದೆ ಹೊಡಿತಾ ಇರ್ತಾರೆ. ಅದು ಇವತ್ತಿನ ದಿವಸ ಮಿನಿಸ್ಟ್ರ್ ಬಂಗ್ಲೋಲ್ಲಿ ನಾವು ಆವತ್ತು ಶೂಟ್ ಮಾಡಿದ್ದು. ಅದಕ್ಕೆ ತನ್ನ ಸ್ವಂತ ತಂದೆ ತಾಯಿ ಮನೇಲೇನೆ ಕೂಡ ಅವನು ಕೆಲಸ ಮಾಡ್ತಾ ಇರ್ತಾನೆ ಅನ್ನೋದಕ್ಕೋಸ್ಕರ ಅಲ್ಲೇ ಇದು ಮಾಡಿದ್ದು. ರಾಜಮ್ಮ ಅವರೆಲ್ಲ ಬರೋದು ಅದೆಲ್ಲ ಇತ್ತು. ಸೊ ಆ ಮೈಮಾಟ ತೋರ್ಸೋಕ್ಕೋಸ್ಕರನೇ ಎಷ್ಟೋ ಸಿನಿಮಾದಲ್ಲಿ ನಾವು ಅವರ ಅಂಗಸೌಷ್ಠವನ್ನು ನಾವು ತೋರಿಸಿದ್ದೀವಿ. ಅಷ್ಟು ಚೆನ್ನಾಗಿ ಇದು ಮಾಡಿದ್ರು. ಆಮೇಲೆ ಅಫ್ಕೋರ್ಸ್ ಬಿಡಿ, ಅಭ್ಯಾಸ ಮಾಡೋದು ಯಾವಾಗಲೂ ಅವರು ಸೋಂಬೇರಿತನ ಇಲ್ಲವೇ ಇಲ್ಲ. ಯಾವುದೇನೇಂದು ಕೂಡ ನಾವು ಕಲ್ತ್ಕೋಬೇಕು ಅಂತ ಮನಸ್ಸಾಯಿತು ಅಂದರೆ ಮುಗಿಯಿತು, ಕಲ್ತ್ಕೊಳ್ಳೋದೇನೆ ಅದು ಯಾರು ಅಡ್ಡ ಬರ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಕೊಡೋರು ಅವರು. ಟೈಮ್ ಕೊಡೋರು. ಮಿಕ್ಕಿದ್ದು ಏನಿತ್ತು ಅಂದರೆ ಅವೆಲ್ಲನೂ ಆವಾಗ ಯಾರೋ ಇರ್ತಿದ್ರು, ಅವರೆಲ್ಲ ನೋಡ್ಕೊತಿದ್ರು. ಡೇಟ್ಗಳು, ಕಾಲ್ ಶೀಟ್ಗಳು, ಅಮೌಂಟ್ಗಳು ಎಲ್ಲ ಬೇರೆ ಬೇರೆ ಯಾರೋ ಬಂದರು. ಪಾರ್ವತಮ್ಮ ಬರೋಕ್ಕಿಂತ ಮುಂಚೆ ಒಂದು 5-6 ಜನ ಬಂದು ಹೋದರು. ಯಾರು ಹೋಗಿ ಬಂದು ನಿಂತರೂ ಕೂಡ ರಾಜ್ಕುಮಾರ್ ಅನ್ನೋದು ಒಂದು ಹೆಸರು ತಂದು ಕೊಟ್ಟಿದ್ದೇನೆ ಪಾರ್ವತಮ್ಮನವರು. ಎಲ್ಲ ಥರದ್ದು ಕೂಡ ನೋಡ್ಕೊಂಡಿದ್ದಕ್ಕೆ ಅವರೇ ಇದು ಕಥೆ ವಸ್ತು ಹಾಕ್ಕೊಳ್ಳಿ ಅಥವಾ ಹಣಕಾಸಿನ ವಿಚಾರ ಆಗಲಿ, ಏನೇ ಆಗಲಿ ಎಲ್ಲನೂ ಕೂಡ ನೋಡ್ಕೋತಾ ಇದ್ದಿದ್ದೆ ಪಾರ್ವತಮ್ಮನವರು. ಆಮೇಲೆ ರಾಜ್ಕುಮಾರ್ ಆಗಿದ್ದಕ್ಕೆ ಕಾರಣನೇ ಪಾರ್ವತಮ್ಮ ಅಂತ ಹೇಳ್ಬೋದು. ಆಮೇಲೆ ಇವತ್ತೊಂದು ದಿವಸ ಮಕ್ಕಳು ಕೂಡ ಅವರಿದ್ದಾಗಲೇ ತುಂಬ ಶಿಸ್ತಿಂದ ಮಕ್ಕಳನ್ನೆಲ್ಲ ಸಾಕಿದ್ರು, ಬೆಳೆಸಿದ್ರು. ಆ ಮಕ್ಕಳುಗಳು ಹಾಗೆ ಬೆಳೆದ್ರು. ರಾಜ್ಕುಮಾರ್ ಅವರು ಒಳ್ಳೆ ಗಾಯಕರಾಗ್ಬಿಟ್ರು. ಒಳ್ಳೆ ಗಾಯಕರಾದರೆ ಎಲ್ಲರೂ ಕೂಡ ಹಾಡಬೇಕು ಅಂತ. ಸೊ ಹೆಂಗೆ ಅಂತ ಹೇಳಿದ್ರೆ, ಯಾವ ದೇವಸ್ಥಾನದವರೆಲ್ಲನೂ ಬರೋಕ್ಕೆ ಶುರು ಮಾಡಿದ್ರು. ಆ ದೇವಸ್ಥಾನದವರೆಲ್ಲರೂ ಕೂಡ ಹಾಡಬೇಕು, ರಾಜ್ಕುಮಾರ್ ಹಾಡಬೇಕು ಅಂತ. ಎಷ್ಟೋ ದೇವಸ್ಥಾನಗಳಲ್ಲಿ ಆ ಸುಪ್ರಭಾತ ಅವೆಲ್ಲ ಕೂಡ, ಮಂತ್ರಾಲಯ ಆಗಲಿ, ಇದಾಗಲಿ, ನಂಜನಗೂಡಾಗಲಿ, ಯಾವುದೇ ಆಗಲಿ, ಎಲ್ಲ ಕಡೆನೂ ಕೂಡ ರಾಜ್ಕುಮಾರ್ ಅವ್ರ ಹಾಡು ಇದ್ದೇ ಇದೆ. ಭಕ್ತಿಗೀತೆಗಳನ್ನ ಅಪಾರವಾಗಿ ಹಾಡ್ಬಿಟ್ಟಿದ್ದಾರೆ ರಾಜ್ಕುಮಾರ್ ಸರ್. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವ್ರಿಗೆ ಎಲ್ರಿಗೂ ಆಸೆ ಇರುತ್ತೆ, ರಾಜ್ಕುಮಾರ್ ಕೈಲಿ ನಮ್ಮ ಚಿತ್ರಕ್ಕೂ ಹಾಡ್ಸೋಣ ಅಂತ. ಆ ಥರ ರಾಜ್ಕುಮಾರ್ ಹಲವಾರು ಚಿತ್ರಗಳಿಗೆ ಹಾಡಿದ್ದಾರೆ, ಹಲವಾರು ನಾಯಕರುಗಳಿಗೆ ಹಾಡಿದ್ದಾರೆ. ಆಮೇಲೆ ಈ ನಾಯಕರಿಗೆ ತನ್ನ ಕಂಠನ ಬೇರೆ ನಾಯಕರು ಕೊಡಬಾರ್ದು ಅನ್ನೋದು ಇಲ್ಲವೇ ಇಲ್ಲ. ಅವ್ರದ್ದು ಮನೋಭಾವನೆ ಚೆನ್ನಾಗಿತ್ತು. ಅವರು ವಿಶಾಲವಾದ ಹೃದಯ ಅವರು. ಅದಕ್ಕೇನಂತೆ, ನನ್ನ ಕಂಠ ಅದಕ್ಕೆ ಅವ್ರು ಇಷ್ಟ ಸಂತೋಷ ಪಡ್ತಾರೆ ಅನ್ನೋದಲ್ಲೇ ಅಲ್ಲಿ ಹಾಡೋಣ ಅಂತ ಎಲ್ರಿಗೂ ಹಾಡಿದ್ದಾರೆ. ಅದೆಲ್ಲ ಅಂಬರೀಷ್ಗೂ ಹಾಡಿದ್ದಾರೆ, ವಿಷ್ಣುವರ್ಧನ್ಗೂ ಹಾಡಿದ್ದಾರೆ. ಅದರಲ್ಲಿ ನನಗೂ ಒಂದು ಪಿಕ್ಚರಲ್ಲಿ ಅಣ್ಣ ಅವ್ರು ಬಂದು ವಿಷ್ಣುವರ್ಧನ್ಗೋಸ್ಕರ ಹಾಡಿದ್ದಾರೆ. ಅದರಿಂದ ನನಗೂ ಒಂದು ಸಂತೋಷ ಆಯಿತು. ಯಾಕೆಂತ ಹೇಳಿದ್ರೆ, ನಿಮಗೊಂದು ಫೋಟೋ ತೋರಿಸ್ತೀನಿ. ಅದರಲ್ಲಿ ಒಂದು ಕಡೆ ವಿಷ್ಣುವರ್ಧನ್ ಇದ್ದಾರೆ, ಒಂದು ಕಡೆ ರಾಜ್ಕುಮಾರ್ ಇದ್ದಾರೆ, ಮಧ್ಯ ನಾನಿದ್ದೇನೆ ನೋಡಿ. ಅಲ್ಲಿ ವಿಷ್ಣು, ಅದೇ ಈ ಫೋಟೋ ನೋಡಿ. ಪಕ್ಕದಲ್ಲಿ ಮೊದಲು ಗೋಡೆ ಮೇಲೆ ಹಾಕಿದ್ದೆ, ಈಗ ಇಲ್ಲಿ ಪಕ್ಕದಲ್ಲೇ ಇಟ್ಬಿಟ್ಟಿದ್ದಾರೆ. ಇಲ್ಲೇ ನೋಡ್ಬೋದು ನೀವು. ಅಣ್ಣ ಅವರು,
ದೊಡ್ಡಣ್ಣ ಅಣ್ಣವರು, ತಮ್ಮವರು, ಇನ್ನು ಇವರು. ಸೊ ಈ ಥರ ಅದು ವಿಷ್ಣುಗೂ ಹಾಡಿದ್ದಾರೆ, ಎಲ್ರಿಗೂ ಹಾಡಿದ್ದಾರೆ. ಹೇಳಿದೆ ಭಕ್ತಿಗೀತೆಗಳು ಹಾಡಿದ್ದಾರೆ. ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ಹಾಡ್ತಾ ಇದ್ದಾರೆ. ಇವತ್ತು ಅಣ್ಣ ಅವರು ನಮ್ಮಿಂದ ದೂರ ಆದರೂ ಕೂಡ ಅವ್ರ ಕಂಠ ನಮ್ಮಿಂದ ದೂರ ಆಗಿಲ್ಲ. ಎಲ್ಲಿ ಬೇಕಾದ್ರೂ ಕೇಳ್ಕೊಬೋದು. ಅವರು ಹಾಡಿರೋ ಹಾಡುಗಳು ಒಂದೊಂದೂ ಕೂಡ ಸೂಪರಾಗಿದೆ. ಒಂದು ಮಾತ್ರ ಎಕ್ಸ್ಟ್ರಾರ್ನರಿ ಹಾಡು ಅಂತ ಹೇಳಿದ್ರೆ, ಅವ್ರಿಗೆ ಸಂಗೀತ ಮೊದಲೇ ಗೊತ್ತು ಅಂತ ಹೇಳಿದ್ನಲ್ಲ, ಆ ಸಂಗೀತ ಸ್ವರ ಗಿರ ಎಲ್ಲನೂ ಥರದ್ದು ಇರೋ ಹಾಡುಗಳು ಕೂಡ ವಿಪರೀತ ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂದು ತುಂಬ ಸೂಪರ್ ಹಿಟ್ ಹಾಡು ಅಂತ ಹೇಳಿದ್ರೆ, ಬಬ್ರುವಾಹನದಲ್ಲಿ ಆರಾಧಿಸುವ ಮದನಾರಿ. ಆರಾಧಿಸುವ ಮದನಾರಿಲಿ ಮಾಮೂಲಿ ಹಾಡು ಥರ ಬರ್ತಾ ಇರುತ್ತೆ, ಆಮೇಲೆ ಸ್ವರ ಜತಿ ಅದು ಇದೆ. ಅದ್ರಲ್ಲಿ ಭಾಳ ಚೆನ್ನಾಗಿದೆ. ನಾನು ರಾಜ್ಕುಮಾರ್ ಒಳ್ಳೆ ವಿದ್ಯಾರ್ಥಿ ಅಂತ ಹೇಳಿದ್ನಲ್ಲ, ಇದು ಒಂದು ಅಲ್ಲಿ ಏನಂತ ಹೇಳಿದ್ರೆ, ನಾವು 5 ರಾಜ್ಕುಮಾರ್ 4-5 ರಾಜ್ಕುಮಾರ್ ನೋಡ್ಬೋದು. ಒಂದು ಹಾಡೋ ರಾಜ್ಕುಮಾರು, ಒಂದು ಮೃದಂಗ ಬಾರಿಸೋದು, ಒಂದು ಕೊಳಲು ಬಾರಿಸೋದು, ಇನ್ನೊಂದೇನೋ, ಆ ಥರ 5 ವಿಭಿನ್ನವಾದ ರಾಜ್ಕುಮಾರ್ನ ಸಂಗೀತದ ಅಲೆಯಲ್ಲಿ ನಾವು ತೋರಿಸ್ತೀವಿ ಆ ಚಿತ್ರದಲ್ಲಿ. ಅದು ಬಹಳ ಇವತ್ತು ನನಗೆ ಬಹಳ ಇಷ್ಟವಾದದ್ದು. ಯಾಕೆಂದರೆ ಆ ಚಿತ್ರ ನಾನೇ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಮಾಡಿದ್ದು. ಆಮೇಲೆ ಹೇಳಬೇಕು ಅಂತ ಹೇಳಿದ್ರೆ, ಈ ಕಾನ್ಸೆಪ್ಟ್ ಇದೆಯಲ್ಲ, ರಾಜ್ಕುಮಾರ್ನ 5 ವಿವಿಧ ಭಂಗಿಲಿ ತೋರಿಸ್ಬೇಕು ಅನ್ನೋ ಐಡಿಯಾನ ನಾನೇ ಅದನ್ನು ನಾವು ಡೈರೆಕ್ಟ್ರಿಗೆ ಹೇಳಿದ್ದು, ಆಮೇಲೆ ಅಣ್ಣವ್ರಿಗೂ ಹೇಳಿದ್ದು. ಇದು ಸ್ಕ್ರೀನಲ್ಲಿ ಬರೋಕ್ಕೆ ಕಾರಣನೂ ಕೂಡ ನಾನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ಹಿಂದೆ ಒಂದು ಶಿವಾಜಿ ಗಣೇಶನವರು 4-5 ಪಾತ್ರಗಳು ಮಾಡಿದ್ದಾರೆ ಇದೇ ಥರದಲ್ಲಿ. ಸೊ ಅಲ್ಲಿ ನಾಯಕರು ಮಾಡಿರ್ಬೇಕಾದ್ರೆ, ನಮ್ಮ ಕೆಪಾಸಿಟಿ ಇರೋ ನಮ್ಮ ನಾಯಕರು ಯಾಕೆ ಇದು ಇರಬಾರ್ದು? ನನಗೆ ಆಸೆ ಇರ್ತಿತ್ತು. ಹೇಳೋದು ನೋಡೋದು, ಊದೋ ಶಂಕ ಊದೋದು, ಎಲ್ಲಿವರೆಗೂ ಸೌಂಡ್ ಕೇಳಿಸುತ್ತೆ ನೋಡೋಣ ಅಂದ್ಬಿಟ್ಟಿದ್ದಾನೆ. ಹೇಳಿದೆ, ಹುಣಸೂರವರು ಒಪ್ಕೊಂಡ್ರು, ಅಣ್ಣವರು ಒಪ್ಕೊಂಡ್ರು. ಅದಕ್ಕೆ ಆದ ನಂತರನೇ ಸಂಗೀತ ಮಾಡಿಸಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ಸ್ವರ ಜತಿ ಎಲ್ಲ ಬರುತ್ತೆ, ಎಲ್ಲನೂ ತುಂಬ ಚೆನ್ನಾಗಿದೆ ಅದು. ಸೊ ಅದಕ್ಕೆ ಹೇಳಿದ್ದು, ಅವ್ರು ಏನು ಕಲಿತರು ಕೂಡ ಅಚ್ಚುಕಟ್ಟಾಗಿ ಕಲಿತಾರೆ ಅಂತ. ಆಮೇಲೆ ಇನ್ನೊಂದು ಇದರಲ್ಲಿ ಹಿಮಾಲಯದಲ್ಲಿ ಹೋಗಿ ಚಪ್ಪಲಿ ಇಲ್ಲದೇ ಆ ಮಂಜು ಮೇಲೆಲ್ಲ ನಿಂತ್ಕೊಂಡಿದ್ದಾನೆ ಹಾಡಿದ್ದಾರೆ. ಅದು ಗ್ರೇಟ್. ಮೊದಲು ರೆಕಾರ್ಡಿಂಗ್ ಮಾಡಿರ್ತಾರೆ, ಆದರೆ ಪಾರ್ಟ್ ಮಾಡುವಾಗ ಅಲ್ಲಿ ನೀವು ನೋಡ್ಬೋದು ಕಾಲಲ್ಲಿ ಚಪ್ಪಲಿ ಇಲ್ಲ, ಚಪ್ಪಲಿ ಇಲ್ಲದೇ ಅಲ್ಲಿ ಹಿಮಾಲಯದಲ್ಲಿ ಅಣ್ಣವ್ರು ಹಾಡ್ತಾರೆ. ಅದಿರೋದು ಶ್ರದ್ಧೆ ಭಕ್ತಿ ಅಷ್ಟೇ, ಬೇರೆ ಏನಿಲ್ಲ ಆ ಥರ. ಅದೇ ಥರ ರಾಘವೇಂದ್ರ ಸ್ವಾಮಿಗಳು ಪಾರ್ಟ್ ಮಾಡಿದ್ರು. ರಾಘವೇಂದ್ರ ಸ್ವಾಮಿಗಳು ಪಾರ್ಟ್ ಮಾಡಬೇಕು ಅಂದರೆ ಅದು ಸುಲಭದಲ್ಲ ಅದು. ಯಾಕೆ ಅಂತ ಹೇಳಿದ್ರೆ, ನಿಮಗೆಲ್ರಿಗೂ ಗೊತ್ತಿದೆ, ಮಂತ್ರಾಲಯದ ಪ್ರಭುಗಳು ಎಷ್ಟು ಮಟ್ಟಿಗೆ ಪ್ರಭಾವಶಾಲಿಗಳು, ಎಷ್ಟು ಮಟ್ಟಿಗೆ ಎಲ್ಲರ ಜೀವನದಲ್ಲೂ ಅವರು ಇರ್ತಾರೆ ಅನ್ನೋಕ್ಕೋಸ್ಕರ ಅಣ್ಣವರು ಕೂಡ ಪರಮ ಭಕ್ತರು ಅದು. ಸೊ ಅವ್ರು ಚಿತ್ರ ಮಾಡೋಕ್ಕೆ ಅವರನ್ನೇ ಪಾತ್ರಕ್ಕೆ ತೊಗೊಂಡಿದ್ದು. ರಾಘವೇಂದ್ರ ಸ್ವಾಮಿಗಳು ಬ್ರಾಹ್ಮಣರಾಗಿದ್ದರು, ಆಮೇಲೆ ಯತಿಗಳಾದರು, ಸನ್ಯಾಸಿಗಳಾದರು. ಆ ಪಾತ್ರ ಇವರು ಮಾಡಿದ್ದು. ಸೊ ಅದಕ್ಕೋಸ್ಕರ ಅಲ್ಲಿ ಏನೇನು ಕಲ್ತ್ಕೋಬೇಕು, ಆ ಬ್ರಾಹ್ಮಣನಾಗಿದ್ದವರು ರಾಘವೇಂದ್ರ ಸ್ವಾಮಿಗಳು. ಈಗ ಇಲ್ಲಿ ಪಾತ್ರ ಮಾಡ್ತಿರೋ ಅಣ್ಣವರು ಏನೇನು ಬೇಕೋ, ಬ್ರಾಹ್ಮಣಿಕೆಗೆ ಏನೇನು ಬೇಕೋ, ಆ ಸಂಸ್ಕಾರಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ಅಳವಡಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ಒಬ್ಬ ಪುರೋಹಿತರನ್ನ, ಒಬ್ಬ ಮಂತ್ರ ಗೊತ್ತಿರೋರ್ನೇ ಒಬ್ಬರು ಅಧ್ಯಾಪಕರಾಗಿ ಇಟ್ಕೊಂಡು, ಆಮೇಲೆ ಸಂಧ್ಯಾವಂದನೆ ಹೇಗೆ ಮಾಡಬೇಕು, ಮುದ್ರೆ ಹಾಕ್ಕೋಬೇಕು. ಮುದ್ರೆ ಸುಮ್ಮನೆ ಎಲ್ಲ ತೆಗೆದುಬಿಟ್ಟು ಹೊಡ್ಕೊಳ್ಳೋಕ್ಕೆ ಅಂತಲ್ಲ, ಒಂದು ವಿಷ್ಣು ಚಿಹ್ನೆ, ಅದು ಒಂದು ಕಡೆ ಶಂಖ, ಚಕ್ರ, ಗದೆ ಇದೆಲ್ಲ ಇರುತ್ತೆ. ಅವನ್ನೆಲ್ಲ ಕೂಡ ಒಂದೊಂದು ಜಾಗಕ್ಕೆ ಹಾಕಬೇಕು. ಒಂದೊಂದು ಕಡೆ 2 ಹಾಕಬೇಕು, ಒಂದೊಂದು ಕಡೆ 1 ಹಾಕಬೇಕು. ಇವಾಗೆಲ್ಲ ಕೂಡ ಅದು ಇದು ಒಂದು ಶಾಸ್ತ್ರ ಅದು. ಸೊ ಆ ಥರಕ್ಕೋಸ್ಕರ ಅದ್ರಲ್ಲಿ ತಪ್ಪಾದ್ದು ಅಂದ್ಬಿಟ್ಟು ಒಬ್ಬರನ್ನ ಥ್ರೂಔಟ್ ಇಟ್ಕೊಂಡಿದ್ರು ಶೂಟಿಂಗ್ಗೆ. ಅಣ್ಣವರು ಆ ಪಿಕ್ಚರಲ್ಲಿ ಶೂಟಿಂಗ್ ಮುಗಿಯೋವರೆಗೂ ಶೂಟಿಂಗ್ ಅಲ್ಲಿ ಬರುವಾಗ ಚಪ್ಪಲಿ ಹಾಕ್ಕೋತಾ ಇರಲಿಲ್ಲ, ಆ ಬರೀ ಕಾಲಲ್ಲೇ ಇರೋರು. ಆಮೇಲೆ ಡಬ್ಬಿಂಗ್ ಮಾಡಬೇಕು, ಅದು ಮಾಡಬೇಕು ಅಂದ್ರೆ ಬರೀ ಕಾಲಲ್ಲೇ. ಯಾವಾಗಲೂ ಅಷ್ಟೇ, ಈ ಚಿತ್ರ ಅಂತಲ್ಲ, ಯಾವ ಚಿತ್ರದಲ್ಲಿ ಡಬ್ಬಿಂಗ್ ಮಾಡಬೇಕು, ಕಂಠದಾನ ಮಾಡಬೇಕು ಅಣ್ಣವರು ಅಂತ ಹೇಳಿದ್ರೆ, ಅವರು ಸ್ಟುಡಿಯೋ ಇದು ರೆಕಾರ್ಡಿಂಗ್ ಹೊರಗಡೆನೇ ಚಪ್ಪಲಿ ಬಿಟ್ಬಿಟ್ಟು ಕಣ್ಣಿಗೆ ಹೊತ್ಕೊಂಡಿದ್ದಾನೆ ಅಲ್ಲಿ ಮೈಕ್ ಮುಂದೆ ಬರೋರು. ಸೊ ಈ ರಾಘವೇಂದ್ರ ಸ್ವಾಮಿ ಪಾತ್ರ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಬೃಂದಾವನ ಪ್ರವೇಶ ಮಾಡ್ತಾರಲ್ಲ, ಅದು ಭಾಳ ಚೆನ್ನಾಗಿದೆ. ಅಮೋಘ ಅಂತ ಹೇಳ್ಬೋದು. ಕಣ್ಣಲ್ಲಿ ನೀರು ಹಾಗೆ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಪಾತ್ರ ಮಾಡಬೇಕು ಅಂತ ಹೇಳಿದ್ರೆ ಪರಕಾಯಿ ಪ್ರವೇಶ ಮಾಡಬೇಕು. ಯಾವನೋ ಆ ಪಾತ್ರದೊಳಗೆ ಪರಕಾಯಿ ಪ್ರವೇಶ ಮಾಡ್ತಾನೋ ಆವಾಗ ಅದು ಅಚ್ಚುಕಟ್ಟಾಗಿ ಮೂಡಿ ಬರುತ್ತೆ ಅನ್ನೋದಕ್ಕೆ ಅಣ್ಣವರೇ ಸಾಕ್ಷಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.